टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ನೇರ ಪ್ರಸಾರಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇವತ್ತಿನ ಒಂದು ಅದ್ಭುತವಾದಂತಹ ಕ್ಷಣ 12 ಗಂಟೆ 1 ನಿಮಿಷ ಭಾರತೀಯ ಕಾಲಮಾನದ ಪ್ರಕಾರ ಸಾರ್ವಜನಿಕರಿಗೆ ಎಲ್ಇಡಿ ಮೂಲಕ ಲೈವ್ ಇರುತ್ತೆ. ಎಲ್ಇಡಿ ಸ್ಕ್ರೀನ್ ಮೂಲಕ ಲೈವ್ ನೋಡೋಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಶುಭಾಂಶು ಶುಕ್ಲಾ ಗಗನಯಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿಗೆ ಹೋಗ್ತಿರುವಂತಹ ಮೊದಲ ಭಾರತೀಯ. ಸಾರ್ವಜನಿಕರಿಗೆ ಎಲ್ಇಡಿ ಸ್ಕ್ರೀನ್ ಮೂಲಕ ಲೈವ್ ಹೇಗೆ ಲಿಫ್ಟ್ ಆಫ್ ಆಗುತ್ತೆ ಎಲ್ಲ ಪ್ರಕ್ರಿಯೆಯನ್ನ ತೋರಿಸಲಾಗುತ್ತೆ. ಸೊ ಇದೀಗ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನೆಹರು ತಾರಾಲಯದ ಬಳಿಯಿಂದ. ವಿನಯ್, ಇವತ್ತು ಬಹಳ ಅದ್ಭುತವಾದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. 12 ಗಂಟೆ 1 ನಿಮಿಷಕ್ಕೆ ಲಿಫ್ಟ್ ಆಫ್ ಸಂದರ್ಭ. ಸೊ ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಳಲಾಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಅಲ್ಲಿ? ಖಂಡಿತ ಅವಿನಾಶ್, ಸದ್ಯಕ್ಕೆ ರಂಗನಾಥ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಉತ್ತರ ಪ್ರದೇಶ ಮೂಲದವರು ಭಾರತದಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ. ಕರ್ನಾಟಕದ ಬಹುತೇಕ ದೊಡ್ಡ ನಂಟು ಶುಭಾಂಶು ಶುಕ್ಲಾ, ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾಗೂ ಕೂಡ ಇರುವಂಥದ್ದು. ಸದ್ಯಕ್ಕೆ HAL ಇರುವಂತಹ ಇಂಡಿಯನ್ ಏರೋಸ್ಪೇಸ್ ಮೆಡಿಸಿನ್ ಅಲ್ಲೂ ಕೂಡ ಅವರು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಈ ಬಾಹ್ಯಾಕಾಶ ಯಾನಕ್ಕೆ ಆಯ್ಕೆಯಾದಂತಹ ಬಳಿಕ ಅವರು ತರಬೇತಿ ಕೊಡಲಾಗುತ್ತೆ. HAL ಇರುವಂತಹ ತರಬೇತಿ ಕೇಂದ್ರದಲ್ಲಿ ಬಹುತೇಕ ತಿಂಗಳುಗಳ ಕಾಲ ಅಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ರು. ಹಾರಾಟ ಆಗಿರ್ಬೋದು, ಪ್ರಕ್ರಿಯೆಗಳಾಗಿರ್ಬೋದು, ಜೊತೆಗೆ ಚಲನವಲನಗಳಾಗಿರ್ಬೋದು, ಎಲ್ಲ ಸಮಗ್ರ ಮಾಹಿತಿಗಳನ್ನು ಕೂಡ ಈ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಬೆಂಗಳೂರಿನಲ್ಲಿರುವಂತಹ ಇಂಡಿಯನ್ ಏರೋಸ್ಪೇಸ್ ಮೆಡಿಸಿನ್ ಅಲ್ಲೇ ಕೂಡ ಪಡೆದುಕೊಂಡಿದ್ದಾರೆ. ಮತ್ತೊಂದು ಬಹುತೇಕ ವಿಚಾರ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅವರು MES ಪದವಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು, ಅದು ಕೂಡ ಬೆಂಗಳೂರಿನಲ್ಲಿರುವಂಥದ್ದು. ಹೀಗಾಗಿ ಸಾಕಷ್ಟು ಶಿಕ್ಷಣವನ್ನ ಮತ್ತು ತರಬೇತಿಗಳನ್ನ ರಾಕೇಶ್ ಶರ್ಮಾ ಬಳಿಕ ಈ ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ ಅವರು ಬೆಂಗಳೂರಿನಲ್ಲೇ ಪಡೆದುಕೊಂಡಿರುವಂಥದ್ದು. ಇವತ್ತು ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈ ಭಾರತೀಯ ಕಾಲಮಾನ 12 ಗಂಟೆ 1 ನಿಮಿಷಕ್ಕೆ ಕೆನಡಿ ಏನು ಇದರಿಂದನೂ ಕೂಡ ಅವರು ಸ್ಪೇಸ್ ಎಕ್ಸ್ ಇಂದ ಕೂಡ ಬಾಹ್ಯಾಕಾಶ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಹೀಗಾಗಿ ನೆಹರು ಪ್ಲಾಂಟೇರಿಯಂ ಅಲ್ಲೂ ಕೂಡ ಸಾಕಷ್ಟು ಸಿದ್ಧತೆಗಳು ಮಾಡ್ಕೊಳ್ಳಲಾಗ್ತಾ ಇದೆ. ಬರುವಂತಹ ವಿಜ್ಞಾನದ ವಿದ್ಯಾರ್ಥಿಗಳಾಗಿರ್ಬೋದು, ಆಸಕ್ತರಾಗಿರ್ಬೋದು, ಜೊತೆಗೆ ಸಾರ್ವಜನಿಕರಿಗೆ LED ಸ್ಕ್ರೀನ್ ಮೂಲಕ ಮಾಹಿತಿಗಳನ್ನು ಕೊಡುವಂಥದ್ದು, ಜೊತೆಗೆ ಲೈವ್ ಆಗಿ ಏನು ಸ್ಟ್ರೀಮಿಂಗ್ ಆಗುತ್ತೆ ಅದನ್ನ ಇಲ್ಲಿ ಕೂಡ ಸ್ಟ್ರೀಮ್ ಅನ್ನು ಮಾಡೋದ್ರ ಮೂಲಕ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಅದರ ವಿವರಣೆಯನ್ನು ಕೊಡುವಂಥದ್ದು ಮತ್ತು ಯಾವ್ಯಾವ ಆಸಕ್ತಿ ಕ್ಷೇತ್ರಗಳ ಬಗ್ಗೆ ಇದು ಮಾಹಿತಿಯನ್ನು ಕೊಡುತ್ತೆ, ಈ ಗಗನಯಾನ ಎಷ್ಟು ಭಾರತಕ್ಕೆ ಮುಂದಿನ ದಿನಮಾನಗಳಲ್ಲಿ ಕೊಡುಗೆಗಳನ್ನು ಕೊಡಬಹುದು, ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಎಲ್ಲಾ ಮಾಹಿತಿಗಳನ್ನ ವಿಚಾರಗಳನ್ನ ಇಲ್ಲಿ ನಿರ್ದೇಶಕ ಗುರುಪ್ರಸಾದ್ ಕೂಡ ಲೈವ್ ಸ್ಟ್ರೀಮ್ ಮಾಡೋದ್ರ ಮೂಲಕ ಮಾಹಿತಿಗಳನ್ನು ಹಂಚಿಕೊಳ್ತಾರೆ. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ತಯಾರಿಗಳನ್ನ ಏನು UR ಹೊಸ ಕೇಂದ್ರದಲ್ಲಿ ಆಗಿರುವಂತಹ ಆ ಒಂದು ಸಭಾಂಗಣದಲ್ಲಿ ಏರ್ಪಾಡು ಮಾಡ್ಕೊಂಡಿರುವಂತದ್ದು, ಸಾಕಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಏನು ಭಾರತೀಯರು ಪ್ರಮುಖವಾಗಿ ನಮ್ಮ ಮೂಲದ ಶುಭಾಂಶು ಶುಕ್ಲಾ ಅವರ ಪಯಣ ಆಗಿರ್ಬೋದು, ಯಾವ ರೀತಿಯಾಗಿ ಉಡಾವಣೆ ಆಗುತ್ತೆ, ಏನೇನೆಲ್ಲ ಮಾಹಿತಿಗಳನ್ನು ಹೊತ್ತು ತರ್ತಾರೆ. ಯಾಕಂದ್ರೆ 14 ಕೂಡ ಹೆಚ್ಚು ದಿವಸ ಅಲ್ಲಿ ಅವರು ಆ ಸ್ಟೇಷನ್ ಅಲ್ಲಿ ಇರ್ತಾರೆ, ಬಹುತೇಕ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ನಾಳೆ ಸಂಜೆ 4 ಗಂಟೆ 30 ನಿಮಿಷದ ಬಳಿಕ ಅಲ್ಲಿ ತಲುಪ್ತಾರೆ. ಈ ಎಲ್ಲಾ ವಿಚಾರಗಳ ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಇದು ಇಸ್ರೋ ಆಗಿರಬಹುದು, ನೆಹರು ತಾರಾಲಯ ಆಗಿರಬಹುದು, ಕರ್ನಾಟಕದ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತವರಿಗೆ ಬಹುತೇಕ ವಿಶೇಷವಾದಂತಹ ದಿನ ಆಗಿರುತ್ತೆ. ಹೀಗಾಗಿ ಎಲ್ಲಾ ಮಾಹಿತಿಗಳನ್ನ ಕ್ರೋಢೀಕರಣ ಮಾಡೋದಕ್ಕೆ ಮತ್ತು ಆ ಮಾಹಿತಿಗಳನ್ನ ಗ್ಯಾದರ್ ಮಾಡೋದಕ್ಕೆ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಸಮಯದನ್ನ ತೋರಿಸ್ತೀನಿ. ಸದ್ಯಕ್ಕೆ ಬರುವಂತ ಸಾಕಷ್ಟು ಜನ ನೆಹರು ತಾರಾಲಯದ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಲೈವ್ ಸ್ಟ್ರೀಮಿಂಗ್ ಆಗಿರ್ಬೋದು, ಈಗ ನೀವು ನೋಡಬಹುದು ಚಂದ್ರಯಾನ 3 ಆಗಿರ್ಬೋದು, ಈ ತರದ ಡೆಮೋಗಳನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಸಭಾಂಗಣ ಭಾಗದಲ್ಲಿ ಈಗಾಗಲೇ ಹೋಗುವಂತವರಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಮಾಹಿತಿಗಳನ್ನು ಕೊಡೋದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳುವಂಥದ್ದು, ಸ್ಕ್ರೀನಿಂಗ್ ಅನ್ನು ಮಾಡುವಂಥದ್ದು. ಒಳಭಾಗದಲ್ಲಿ ಇರುವಂತಹ ನೆಹರು ತಾರಾಲಯದ ಒಳಭಾಗದಲ್ಲಿ ಇರುವಂತಹ ಸಭಾಂಗಣದ ಒಳಗಡೆ LED ಸ್ಕ್ರೀನ್ ಅನ್ನು ಹಾಕಿದ್ದಾರೆ. ಅಲ್ಲಿ ನೇರವಾಗಿ ದೃಶ್ಯಾವಳಿಗಳನ್ನ ಸ್ಟ್ರೀಮ್ ಮಾಡೋದ್ರ ಜೊತೆಗೇನೆ ಕನ್ನಡದಲ್ಲಿ ಕೂಡ ಅದನ್ನ ವಿವರಣೆಯನ್ನ ಮಾಡ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ, ಮುಂದಿನ ದಿನಮಾನಗಳಲ್ಲಿ ವಿಜ್ಞಾನ ಕ್ಷೇತ್ರಗಳಿಗೆ ಸಾಕಷ್ಟು ಕೊಡುಗೆಯನ್ನ ಕೊಡ್ಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದ ಸಿದ್ಧತೆಗಳನ್ನ ನೆಹರು ತಾರಾಲಯ ಕೂಡ ಮಾಡ್ಕೊಂಡಿದೆ. ಸರಿಯಾಗಿ 11:30ಕ್ಕೆ ಆ ಲೈವ್ ಸ್ಟ್ರೀಮಿಂಗ್ ಅನ್ನ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿರುವಂಥದ್ದು. ಅವಿನಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಹಳ ಅದ್ಭುತವಾದಂಥ ಒಂದು ಮಾತಿದೆ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಹೋಗಬಲ್ಲೆನೇ ಒಂದು ದಿನ ಅದರಲ್ಲಿ ಸೇರಬಲ್ಲೆನೇ ಒಂದು ದಿನ. ಅದೇ ರೀತಿ ಇದೇನು ಅಂದರೆ ಅದನ್ನು ಲೈನ್ಸ್ ಬದಲಾಯಿಸಿ ಹೇಳಬೇಕು ನಾವು. ಈ ಕಾಣದ ಗಗನಕ್ಕೆ ಹಂಬಲಿಸಿದೆ ಮನ, ಹಾರಬಲ್ಲೆನೇ ಒಂದು ದಿನ ಅದರಲ್ಲಿ ಸೇರಬಲ್ಲೆನೇ ಒಂದು ದಿನ. ಬಹಳ ಅದ್ಭುತವಾದಂಥ ಲೈನ್ಗಳಿವೆ. ಯಾಕಂದರೆ ಆ ಕನಸು ಕನವರಿಕೆಗಳಿದೆಯಲ್ಲ ಅದೆಲ್ಲದೂ ಕೂಡ ಸಾಕಾರ ಆಗ್ತಿರುವಂಥದ್ದು.